ಗೌರಿ ಗಣಪತಿ ವಿಸರ್ಜನೆ ಹಗಲು ಮಾಡಬೇಕಾ ಅಥವಾ ರಾತ್ರಿ ಮಾಡಬೇಕಾ? ಈ ಸಣ್ಣ ತಪ್ಪಿನಿಂದ ನಮಗೆ ದೊರೆಯಬೇಕಾಗಿದ್ದಂತ ಶಿವಫಲ ಕೈತಪ್ಪು ಹೋಗುತ್ತೆ. ಅಂದ್ರೆ ಗೌರಿ ಗಣಪತಿಯನ್ನ ಯಾವ ದಿನ ವಿಸರ್ಜನೆ ಮಾಡಿದ್ರೆ ತುಂಬಾ ಸೂಕ್ತ ಅಂತ ತುಂಬಾ ಜನ ಕೇಳ್ತಾ ಇರ್ತಾರ. ಅಂದ್ರೆ ಗಣಪತಿ ಹಬ್ಬ ಸಂಜೆಯೇ ಗೌರಿ ಗಣಪತಿಯನ್ನ ವಿಸರ್ಜನೆ ಮಾಡತಕ್ಕಂಥದ್ದು. ಆ ದಿನ ಆಗ್ಲಿಲ್ಲ ಅಂದ್ರೆ ಅದರ ನಾಳೆ ಅಂದ್ರೆ ಗುರುವಾರ ಗೌರಿ ಗಣಪತಿಯನ್ನ ವಿಸರ್ಜನೆ ಮಾಡತಕ್ಕಂಥದ್ದು. ಆದರೆ ಮಧ್ಯಾಹ್ನ 1:57ರಿಂದ 3:30ವರೆಗೂ ನಮಗೆ ರಾಹು ಕಾಲವಿರುತ್ತೆ. ಅದರ ಮುಂಚಿತವಾಗಿ ಅಥವಾ 3:30ಯಿಂದ ಸಂಜೆ 6 ಗಂಟೆಯೊಳಗಡೆ ಗಣಪತಿಯನ್ನ ವಿಸರ್ಜನೆ ಮಾಡತಕ್ಕಂಥದ್ದು. ಯಾಕಂದ್ರೆ ಸಂಜೆ 6 ಗಂಟೆಗೆ ಷಷ್ಠಿ ತಿಥಿ ಪ್ರಾರಂಭ ಆಗತ್ತೆ. ಷಷ್ಠಿ ತಿಥಿಯಲ್ಲಿ ಗಣಪತಿಯನ್ನ ವಿಸರ್ಜನೆಯನ್ನ ಮಾಡಬಾರ್ದು. ತುಂಬಾ ಜನ ಅನ್ಕೊಳ್ತಾ ಇರ್ತಾರ, ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಆ ದಿನ ಅಥವಾ 3ನೇ ದಿನಕ್ಕೆ, 5ನೇ ದಿನಕ್ಕೆ, 7ನೇ ದಿನಕ್ಕೆ, 9ನೇ ದಿನಕ್ಕೆ ಅಥವಾ 11ನೇ ದಿನಕ್ಕೆ ಈ ತರ ಗಣಪತಿಯನ್ನ ವಿಸರ್ಜನೆ ಮಾಡ್ತಾ ಹೋಗ್ತಾ ಇರ್ತೀವಿ. ಅದು ಶುಭ ಅಲ್ವಾ? ಅದು ನಮಗೆ ಒಳ್ಳೆ ಲಾಭವನ್ನ ಕೊಡುತ್ತವೆ ಅಂತ? ಖಂಡಿತ ತಪ್ಪು. ನಾವು ಯಾವಾಗಲೂ ಕೂಡ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವ ರೀತಿ ಲಗ್ನವನ್ನ ಸಮಯವನ್ನ ನೋಡ್ತೀವೋ, ಗಣಪತಿಯನ್ನ ಗೌರಿಯನ್ನ ವಿಸರ್ಜನೆಯನ್ನು ಮಾಡಬೇಕಾದ್ರೆ ತಿಥಿಯನ್ನ, ವಾರವನ್ನ, ನಕ್ಷತ್ರವನ್ನ ನೋಡತಕ್ಕಂಥದ್ದು. ಉದ್ದೇಶ ನಮಗೆ ಒಳ್ಳೆ ಶುಭ ಫಲವನ್ನ ಭಗವಂತ ಕರುಣಿಸಿಕೊಡಲಿ ಅಂತ. ಅದೇ ರೀತಿ 5ನೇ ದಿನ ಶನಿವಾರ, 7ನೇ ದಿನ ನವಮಿ ತಿಥಿ, 9ನೇ ದಿನ ಏಕಾದಶಿ ತಿಥಿ, 11ನೇ ದಿನ ಶುಕ್ರವಾರ ವಾರದಿಂದ ವಿಸರ್ಜನೆಗೆ ಸೂಕ್ತವಲ್ಲ ಅಂತ. ಹಾಗಾಗಿ ಆದಷ್ಟು ಗಣಪತಿಯನ್ನ ಕೂರಿಸಿದ ದಿನವೇ ವಿಸರ್ಜನೆ ಮಾಡತಕ್ಕಂಥದ್ದು ಅಥವಾ ತದನಂತರ ಗುರುವಾರ ವಿಸರ್ಜನೆ ಮಾಡತಕ್ಕಂಥದ್ದು ಮಾಡಿದರೆ ತುಂಬಾ ಸೂಕ್ತ ಅಂತೇಳಿ. ಅಂದ್ರೆ ನಮಗೆ ಗಣಪತಿಯ ಹಬ್ಬ ಆಗಿದ ನಂತರ 5ನೇ ದಿನಕ್ಕೆ, 7ನೇ ದಿನಕ್ಕೆ, 9ನೇ ದಿನಕ್ಕೆ, 11ನೇ ದಿನಕ್ಕೆ ತಿಥಿ ಅನುಸಾರವಾಗಿ, ವಾರಸನ ಅನುಸಾರವಾಗಿ ಅಷ್ಟು ಸೂಕ್ತವಾದ ಸಮಯ ಈ ವರ್ಷ ನಮಗೆ ಒದಗಿ ಬಂದಿಲ್ಲ. ಹಾಗಾಗಿ ಗಣಪತಿಯನ್ನ ಗುರುವಾರ ವಿಸರ್ಜನೆ ಮಾಡೋದು ತುಂಬಾ ಸೂಕ್ತ.